ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬಿಡುಗಡೆಯ ಸಂದೇಶ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ. ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಿನ್ನ ವಾಕ್ಯಗಳನ್ನು ಧ್ಯಾನಿಸುವಾಗ ಈ ವಾಕ್ಯಗಳು ನಿನ್ನ ಪವಿತ್ರಾತ್ಮೆಯಲ್ಲಿ ಅಭಿಷೇಕಿಸು. ಪವಿತ್ರಾತ್ಮನೇ, ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿದ್ದುಕೊಂಡು ಇವತ್ತಿನ ಈ ಸಂದೇಶದ ಮುಖಾಂತರ ನಿನ್ನ ಮಕ್ಕಳ ಸಂಗಡ ಮಾತನಾಡು. ಪವಿತ್ರಾತ್ಮನೇ, ಈ ವಾಕ್ಯ ಕೇಳುವ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನು ಕೊಡಬೇಕು ನಾನು ಬೇಡಿಕೊಳ್ಳುತ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತು ನಾವು ಧ್ಯಾನ ಮಾಡ್ತೇವೆ ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ. ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು, ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ, ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡಿರಿ. ಇಲ್ಲಿ ಅಪೊಸ್ತಲ ಪೌಲನು ಗಲಾತ್ಯದಲ್ಲಿರುವ ಸಭೆಗೆ ಈಗ ಹೇಳ್ತಾನೆ, ಕ್ರಿಸ್ತನು ನಮ್ಮನ್ನು ಸ್ವಂತದಲ್ಲಿ ಇರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದವನು ಎಂದರ್ಥ. ಯಾರ್ಯಾರು ಯೇಸು ಕ್ರಿಸ್ತ ಮೇಲೆ ನಂಬಿಕೆಡುತ್ತಾರೋ ಆತನ ಕರ್ತನು ಒಡೆಯನೆಂದು ಅಂಗೀಕಾರ ಮಾಡಿ ನೀರಿನಲ್ಲಿ ಮುಳುಗಿ ನಾನು ತೆಗೆದುಕೊಂಡು ಯೇಸು ಕ್ರಿಸ್ತನ ಆಜ್ಞೆಗಳಿಗೆ ಯಾರು ವಿಧೇಯರಾಗ್ತಾರೋ, ಯೇಸು ಕ್ರಿಸ್ತನು ಅವರನ್ನು ಧರ್ಮಶಾಸ್ತ್ರದಿಂದ ಬಂದಿರುವ ಎಲ್ಲ ಶಾಪಗಳಿಂದ, ಎಲ್ಲ ಧರ್ಮಶಾಸ್ತ್ರದಲ್ಲಿರುವ ಎಲ್ಲ ವ್ಯಾಧಿಗಳಿಂದ, ರೋಗಗಳಿಂದ, ಬಡತನದಿಂದ, ಕೊರತೆಯಿಂದ, ಸಾಹಳದಿಂದ, ಪ್ರತಿಯೊಂದು ಶಾಪದಿಂದ ಯೇಸು ಕ್ರಿಸ್ತನು ನಿಮಗೆ ಬಿಡುಗಡೆ ಕೊಡುತ್ತಾನೆ. ಪ್ರೇರೆ, ಯಾವಾಗ ನೀವು ಯೇಸು ಕ್ರಿಸ್ತನ ನಂಬಿಕೆ ಇಟ್ಟುಕೊಂಡು ನೀಡಲಿ ಮುಳುಗಿ ನಾನು ತೆಗೆದುಕೊಂಡು ಯೇಸು ಕ್ರಿಸ್ತನ ಆಜ್ಞೆಯನ್ನು ಕೈಕೊಂಡು ನಡೆಯುವಾಗ, ಇಲ್ಲ ಅಪೊಸ್ತಲರು ಹೇಳ್ತಾನೆ, ನಿಮಗೆ ಯೇಸು ಕ್ರಿಸ್ತನ ಮುಖಾಂತರ ಬಿಡುಗಡೆ ಸಿಕ್ಕಿದ ನಂತರ ಆ ಬಿಡುಗಡೆಯಲ್ಲಿ ನೀವು ಸ್ವತಂತ್ರವಾಗಿ ಜೀವನ ಮಾಡಲಿಕ್ಕೆ ಮಾಡುವರಾಗಬೇಕು. ಪುನಃ ಆ ದಾಸತ್ವ ನೊಗದಲ್ಲಿ ಸಿಕ್ಕಿಕೊಳ್ಳಬಾರದು ಎಂಬುದಾಗಿ ಅಪೊಸ್ತಲ ಪೌಲನು ಗಲಾತ್ಯದವರ ಸಭೆಗೆ ಎಚ್ಚರಿಸ್ತಾನೆ. ಅದರರ್ಥ, ನಿಮಗೆ ಬಿಡುಗಡೆ ಸಿಕ್ಕಿದ ನಂತರ ಪುನಃ ನೀವು ಪಾಪ ಮಾಡೋದಾದರೆ, ಪುನಃ ದೇವರ ವಾಕ್ಯಕ್ಕೆ ಅವಿದ್ರಾದರೆ ಪುನಃ ನೀವು ದಾಸತ್ವ ನೊಗದಲ್ಲಿ ಅಂದರೆ ಶಾಪದ ನೊಗದಲ್ಲಿ ಬೀಳುತ್ತೀರಿ. ಅದೇ ಅಪೊಸ್ತಲ ಪೌಲ ಹೇಳ್ತಾನೆ, ಬಿಡುಗಡೆ ಸಿಕ್ಕಿದ ನಂತರ ನೀವು ಯಾವಾಗಲೂ ಸ್ವತಂತ್ರರಿರಬೇಕು, ಪುನಃ ದಾಸತ್ವದ ನೊಗದಲ್ಲಿ ಬೀಳದೆ ಎಚ್ಚರಿಕೆ ಆಗಬೇಕು ಎಂದು ಅಪೊಸ್ತಲ ಪೌಲ ಹೇಳ್ತಾನೆ. ಆದರೆ ಈ ಹೇಗೆ ಯಾವ ರೀತಿಯಲ್ಲಿ ಎಚ್ಚರಿಕೆಗೊಳ್ಳಬೇಕು, ಪುನಃ ನೀವು ಆ ದಾಸದ ನೊಗದಲ್ಲಿ ಅಥವಾ ಶಾಪದ ಬಂಧನದಲ್ಲಿ ಬೀಳದಂತೆ ನಾವು ಕೆಲವು ಸಂಗತಿ ನೋಡುತ್ತೇವೆ. ಮೊದಲನೇ ಸಂಗತಿಯಾಗಿದೆ, ದಿನಾಲು ಪ್ರಾರ್ಥನೆಯಲ್ಲಿ ಎಚ್ಚರವಾಗಿರಬೇಕು. ಮತ್ತೇನು ಬರೆಸುವಾರ್ತೆ 26ನೇ ಅಧ್ಯಾಯದಲ್ಲಿ 40 ಮತ್ತು 41ನೇ ವಾಕ್ಯ. ಮಾಥ್ಯೂ ಚಾಪ್ಟರ್ 26 ವರ್ಸ್ 40 ಆ್ಯಂಡ್ 41. ಆಮೇಲೆ ಆ ಶಿಷ್ಯರ ಬಳಿಗೆ ಬಂದು ಅವರು ನಿದ್ದೆ ಮಾಡುವುದನ್ನು ಕಂಡು ಪೇತ್ರನಿಗೆ, ಈಗೋ ಒಂದು ಗಳಿಗೆಯಾದರೂ ನನ್ನ ಸಂಗಡ ಎಚ್ಚರವಾಗಿರಲಾರಿರ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ, ಮನಸ್ಸು ಸಿದ್ಧವಾಗಿದ್ದು ಸರಿ, ಆದರೆ ದೇಹಕ್ಕೆ ಬಲ ಸಾಲದು ಎಂದು ಹೇಳಿದನು. ಇದರಲ್ಲಿ ಯೇಸು ಕ್ರಿಸ್ತನ ಶಿಷ್ಯರಿಗೆ ಹೇಳ್ತಾನೆ, ನಿಮಗೆ ಶೋಧನೆ ಸೈತಾನನು ನಿಮಗೆ ಯೇಸು ಕ್ರಿಸ್ತನ ಬಿಡುಗಡೆ ಸಿಕ್ಕಿದ ನಂತರ ಸೈತಾನ ಪುನಃ ನಿಮಗೆ ಪಾಪವನ್ನು ಮಾಡಲಿಕ್ಕೆ ದುಷ್ಪರಿಣಾಮ ತರ್ತಾನೆ. ಆ ಪಾಪ ಎಂಬ ದುಷ್ಪರಿಣಾಮದಲ್ಲಿ ಸಿಕ್ಕಿಕೊಳ್ಳದಂತೆ ಎಲ್ಲ ಸಮಯದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ಯೇಸು ಕ್ರಿಸ್ತನ ತನ್ನ ಸೇರ್ತಾನೆ. ಬರೀ ಪ್ರಾರ್ಥನೆ ಅತಿ ಅಗತ್ಯವಾಗಿದೆ. ಯೇಸು ಕ್ರಿಸ್ತನ ಮುಖಾಂತರ ನಿಮಗೆ ಬಿಡುಗಡೆ ಸಿಕ್ಕಿದ ನಂತರ ಆ ಬಿಡುಗಡೆಯಲ್ಲಿ, ಆ ಆಶೀರ್ವಾದದಲ್ಲಿ, ಆ ಸ್ವಾತಂತ್ರ್ಯದಲ್ಲಿ, ಆರೋಗ್ಯದಲ್ಲಿ ಯಾವಾಗಲೂ ಜೀವನ ಮಾಡಬೇಕಾದ್ರೆ ಪ್ರತಿನಿತ್ಯವೂ ನೀವು ತಪ್ಪದೆ ಸೋಮಾರಿತನ ಮಾಡದೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ಯೇಸು ಕ್ರಿಸ್ತನ ಹೇಳ್ತಾರೆ. ಒಂದು ವೇಳೆ ಪ್ರಾರ್ಥನೆಯಲ್ಲಿ ಸೋಮಾರಿತನ ಮಾಡುವುದಾದರೆ ಸೈತಾನನು ಯಾವಾಗ ನೀವು ಪ್ರಾರ್ಥನೆ ಜೀವಿತದಲ್ಲಿ ಸೋಮಾರಿತನ ಮಾಡ್ತೀರೋ ಆವಾಗ ಚೈತನ್ಯ ಬರ್ತಾನೆ, ನಿಮಗೆ ಪಾಪಕ್ಕೆ ದುಷ್ಪರಿಣಾಮ ಮಾಡಿಕೊಂಡು ಪಾಪದ ಬೀಳುವಂತೆ ಮಾಡ್ತಾನೆ. ಮತ್ತು ಯಾವಾಗ ನೀವು ಪಾಪದ ಬೀಳುತ್ತೀರಿ ಆಗ ನಿಮಗೆ ಶಾಪಗಳು, ಕಷ್ಟಗಳು ಬರ್ತವೆ. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾನೆ, ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ಯೇಸು ಕ್ರಿಸ್ತ ಹೇಳ್ತಾನೆ. ಪುನಃ ಇದೇ ವಾಕ್ಯವನ್ನು ಅಪೊಸ್ತಲ ಪೇತ್ರನು ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 8 ಮತ್ತು 9 ವಾಕ್ಯದಲ್ಲಿ ನಾವು ಓದ್ತೇವೆ. ಸ್ವತಚಿತ್ತರಾಗಿರಿ, ಎಚ್ಚರವಾಗಿರಿ, ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ. ಪುನಃ ಇಲ್ಲಿ ಅಪೊಸ್ತಲ ಪೇತ್ರನು ಸಹ ಅದೇ ರೀತಿ ಹೇಳ್ತಾನೆ, ಸ್ವತಚಿತ್ತರಾಗಿರಿ, ಎಚ್ಚರವಾಗಿರಿ, ನಿಮ್ಮ ವಿರೋಧ ಆಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರು ನುಂಗಲಿಂದ ಹುಡುಕುತ್ತಾ ತಿರುಗುತ್ತಾನೆ. ಆದರೆ ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ. ಬರೀ ಸೈತಾನನು ಯಾವಾಗಲೂ ಭವಿಷ್ಯದಲ್ಲಿ ದೇವರ ಮಕ್ಕಳು ಸ್ವತಂತ್ರದಲ್ಲಿರುವುದು, ಆರೋಗ್ಯದಲ್ಲಿರುವುದು ಸೈತಾನನಿಗೆ ಹೊಟ್ಟೆ ಕಿಚ್ಚಾಗ್ತಿದೆ. ಅದೇ ಸೈತಾನನು ನಿಮ್ಮ ಪುನಃ ದಾಸತ್ವದಲ್ಲಿ ಕಷ್ಟದಲ್ಲಿ ಬೀಳುವಂತೆ
ನಿಮಗೆ ದುಷ್ಪರಿಣಾಮ ತರುವಾಗ ಪೇತ್ರನೇ ಆ ಸೈತನ ದುಷ್ಪರಿಣೆಯಲ್ಲಿ ಆ ಸೈತನ ಬಾಯಿಗಳಿಗೆ ನೀವು ಸಿಕ್ಕಿ ಬೀಳದಂತೆ ಪ್ರತಿನಿತ್ಯವೂ ಪ್ರತಿ ಗಳಿಗೆಯಲ್ಲಿ ಪ್ರಾರ್ಥನೆ ಜೀವಿತದಲ್ಲಿ ಎಚ್ಚರವಾಗಿರಬೇಕು. ಆಗ ನೀವು ನಂಬಿಕೆಯಲ್ಲಿ ದೃಢವಾಗ್ತೀರಿ ಮತ್ತು ಸೈತನ ತರುವ ಎಲ್ಲ ಸೋದೆಗಳನ್ನು ಎದುರಿಸಲಿಕ್ಕೆ ಶಕ್ತರಾಗ್ತೀರಿ ಎಂಬುದಾಗಿ ಪೇತ್ರ ಹೇಳ್ತಾನೆ. ಆದರೆ ಪ್ರೇತು ದೇವರ ಆತ್ಮವನ್ನು ತೋರಿಸ್ತಿದ್ದಾನೆ. ಅನೇಕರು ಪ್ರೇರಿ ನೀವು ಯೇಸು ನಂಬಿಕೆ ಇಡುವುದರ ಮುಖಾಂತರ, ಆತನ ಆಜ್ಞೆಗಳ ಕೈಗೊಂಡ ಮುಖಾಂತರ, ದೀಕ್ಷೆಯನ್ನು ತೆಗೆದುಕೊಂಡ ಮುಖಾಂತರ ಅನೇಕ ಕಷ್ಟದಿಂದ, ಶಾಪದಿಂದ, ರೋಗದಿಂದ, ಸಾಲಿನಿಂದ ಬಿಡುಗಡೆ ಹೊಂದಿದ್ದೀರಿ. ಅದು ಪುನಃ ನೀವು ಅದೇ ಶಾಪದಲ್ಲಿ ಪುನಃ ನೊಗದೆ ಬಿದ್ದಿದ್ದೀರಿ. ಅದು ದೇವರ ಆತ್ಮ ಹೇಳ್ತಾನೆ, ಯೇಸು ಕ್ರಿಸ್ತನು ಬಿಡುಗಡೆ ನಂತರ ಪುನಃ ಆ ದಾಸದ ನೊಗದೆ ಬೀಳದಂತೆ ಪ್ರತಿನಿತ್ಯವೂ ಪ್ರಾರ್ಥನೆಯಲ್ಲಿ ಎಚ್ಚರವಾಗುವುದು ಅತಿ ಅಗತ್ಯವಾಗಿದೆ ಎಂಬುದಾಗಿ ದೇವರ ಆತ್ಮೀಯತೆ ಹೇಳುತ್ತೇನೆ. ಪ್ರೇರೆ ಎರಡನೇ ಸಂಘ ನೋಡ್ತೇವೆ, ದೇವರ ಪ್ರತಿಯೊಂದು ಆಜ್ಞೆಗಳನ್ನು ಕೈಕೊಂಡು ನಡೆಯುವರಾಗಬೇಕು. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯದಲ್ಲಿ 22ನೇ ವಾಕ್ಯ, ಯಾವನಾದರೂ ಕರ್ತನನ್ನು ಪ್ರೀತಿಸದಿದ್ದರೆ ಅವನು ಶಾಪಗ್ರಸ್ತನಾಗಲಿ, ಕರ್ತನು ಬರ್ತಾನೆ. ಇಲ್ಲಿ ಅಪೊಸ್ತಲ ಪೌಲನು ಕೊರಿಂಥ ಸಭೆಗೆ ಈಗ ಹೇಳ್ತಾನೆ, ಯಾವನಾದರೂ ಕರ್ತನನ್ನು ಅಂದರೆ ಯೇಸು ಕ್ರಿಸ್ತನನ್ನು ಪ್ರೀತಿಸದಿದ್ದರೆ ಅವನು ಶಾಪಗ್ರಸ್ತನಾಗ್ತಾನೆ. ಹಾಗಾದರೆ ಪ್ರೇರೆ ಇವತ್ತು ಯೇಸು ಕ್ರಿಸ್ತನು ಬಂದದ್ದು ಈ ಲೋಕಕ್ಕೆ ನಿಮಗೆಲ್ಲ ಧರ್ಮಶಾಸ್ತ್ರ ಶಾಪದ ಬಿಡುಗಡೆ ಕೊಡುವುದಕ್ಕೆ. ಆ ಬಿಡುಗಡೆಯಲ್ಲಿ ನೀವು ನಡೆಯಬೇಕಾದ್ರೆ ಇಷ್ಟೇ, ಯೇಸು ಕ್ರಿಸ್ತನನ್ನು ಸಂಪೂರ್ಣ ಹೃದಯದಿಂದ ಪ್ರಾಣದ ಪ್ರೀತಿಸುವರು ಆಗಬೇಕು. ಯೇಸು ಕ್ರಿಸ್ತನನ್ನು ಪ್ರೀತಿಸಿದ ಅರ್ಥವಾಗಿದೆ ಆತನ ಕೊಟ್ಟ ಆಜ್ಞೆಗಳ ಕೈಕೊಂಡು ನಡೆಯುವನೇ ಆತನ ಪ್ರೀತಿಸ್ತಾನೆ. ಇಲ್ಲಿ ಪೌಲನು ಅತಿ ಸ್ಪಷ್ಟ ಹೇಳ್ತಾನೆ, ಯಾರು ಯೇಸು ಕ್ರಿಸ್ತನನ್ನು ಪ್ರೀತಿಸಿದಿಲ್ಲವೋ ಅವನ ಮೇಲೆ ಶಾಪಾಪನ ಬಂದ. ಯೇಸು ಕ್ರಿಸ್ತನಿಗೆ ಬಿಡುಗಡೆ ಕೊಟ್ಟಿದ್ದಾನೆ. ಅದೇ ಬಿಡುಗಡೆ ಕೊಟ್ಟ ಜೀವಿತವನ್ನು ಮುಂದುವರಿಸಿಕೊಂಡು ಹೋಗದೆ ಪುನಃ ನೀವು ದೇವರ ಆಜ್ಞೆಗೆ ಅವಿಧಾನ ನಡೆಯುವುದಾದರೆ ಪುನಃ ನಿಮಗೆ ಶಾಪ ಬರ್ತದೆ. ಅದಕ್ಕೆ ಪುನಃ ಆ ಶಾಪದ ನೊಗದಲ್ಲಿ ಬೀಳದಂತೆ ಅಪೊಸ್ತಲ ಹೇಳ್ತಾನೆ, ನೀವು ಯೇಸು ಕ್ರಿಸ್ತನನ್ನು ಸಂಪೂರ್ಣ ಹೃದಯದಿಂದ ಪ್ರೀತಿ ಮಾಡಬೇಕು. ಆಗ ನಿಮ್ಮ ಮೇಲೆ ಯಾವುದೇ ಶಾಪವು, ಯಾವುದೇ ಬಂಧನವು, ಯಾವುದೇ ದಾಸನೊಂದು ಬೀಳುವುದಿಲ್ಲ. ಅದು ಯೇಸು ಕ್ರಿಸ್ತನನ್ನು ಪೂರ್ಣ ಪ್ರೀತಿಸುವುದ ಅರ್ಥವಾಗಿದೆ. ಆತನ ಆಜ್ಞೆಗಳು ಕೈಕೊಂಡು ನಡೆಯುವುದೇ ಆತನ ಮೇಲಿನ ಪ್ರೀತಿಯಾಗಿದೆ. ನೀವು ಆತನ ಆಜ್ಞೆ ಕೈಕೊಂಡು ನಡೆಯುವುದಾದರೆ ಯಾವಾಗಲೂ ಆತನ ಆಶೀರ್ವಾದದಲ್ಲಿ ಸ್ವತಂತ್ರ ಜೀವನ ನಿಮಗೆ ಸಾಧ್ಯವಾಗ್ತದೆ. ಅದಕ್ಕೆ ಯೂದನ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 3 ಮತ್ತು 4ನೇ ವಾಕ್ಯ, ಜೂಡ್ ಚಾಪ್ಟರ್ 1 verse 3 and 4. ಪ್ರಿಯರೇ, ನಮಗೆ ಉದುವಾಗಿರುವ ರಕ್ಷಣೆಯ ವಿಷಯದಲ್ಲಿ ನಿಮಗೆ ಬರೆಯುವುದಕ್ಕೆ ಪೂರ್ಣ ಆಸಕ್ತಿಯಿಂದ ಪ್ರಯತ್ನ ಮಾಡುತ್ತಿದ್ದಾಗ ದೇವಜನರಿಗೆ ಶಾಶ್ವತವಾಗಿರುವಂತೆ ಒಂದೇ ಸಾರಿ ಒಪ್ಪಿಸಲ್ಪಟ್ಟ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ನೀವು ಹೋರಾಡಬೇಕೆಂದು ಎಚ್ಚರಿಸಿ ಬರೆಯುವುದು ಅವಶ್ಯವೆಂದು ತೋಚಿತು. ಇಲ್ಲಿ ಯೂದನು ಹೇಳ್ತಾನೆ, ಒಂದೇ ಸಲ ಅಂದರೆ ಯೇಸು ಕ್ರಿಸ್ತನನ್ನು ಕರ್ತನು ಓಡಿಯನ್ನು ಅಂಗೀಕಾರ ಮಾಡುವಾಗ ದೇವರು ತನ್ನ ಪವಿತ್ರದ ಮೂಲಕ ನಂಬಿಕೆ ಎಂಬ ವರವನ್ನು ನಿಮಗೆ ಒಂದೇ ಸಲ ಶಾಶ್ವತ ನಂಬಿಕೆ ಕೊಟ್ಟಿದ್ದಾನೆ. ಈ ಹೊಂದಿದ ನಂಬಿಕೆಯನ್ನು ನೀವು ಕಡೆ ತನಕ ಕಾಪಾಡಿಕೊಳ್ಳಲಿಕ್ಕೆ ಹೋರಾಟ ಮಾಡಬೇಕು. ಯಾಕೆಂದರೆ 4ನೇ ವಾಕ್ಯದಲ್ಲಿ, ಯಾಕೆಂದರೆ ಭಕ್ತಿಹೀನರು ನಮ್ಮ ದೇವರ ಕೃಪೆಯನ್ನು ನೇಮ ಮಾಡಿಕೊಂಡು ನಾಚಿಕೆಟ್ಟ ಕೃತ್ಯಗಳನ್ನು ನಡೆಸುವವರು, ನಮ್ಮ ಒಬ್ಬನೇ ಒಡೆಯನು ಕರ್ತನು ಆಗಿರುವ ಯೇಸು ಕ್ರಿಸ್ತನನ್ನು ಅರಿಯದವರು ಆಗಿರುವ ಕೆಲವು ಜನರು ಸಭೆಯಲ್ಲಿ ಕಳ್ಳತನ ಉಕ್ಕಿದ್ದಾರೆ. ಅವರಿಗೆ ಈ ದಂಡನೆ ಆಗಬೇಕೆಂದು ಪೂರ್ವದಲ್ಲೇ ಅವರ ವಿಷಯವಾಗಿ ಬರೆದಿದೆ. ಇಲ್ಲಿ ಅಪೊಸ್ತಲ ಯೂದನು ಹೇಳ್ತಾನೆ, ಯಾಕೆ ಯೇಸು ಕ್ರಿಸ್ತನ ನಂಬಿಕೆ ಇಡುವಾಗ ನಿಮಗೆ ಶಾಶ್ವತವಾಗಿ ಒಂದೇ ಸಲ ಆ ನಂಬಿಕೆ ಎಂಬ ವರವನ್ನು, ಆ ನಂಬಿಕೆಯಿಂದ ರಕ್ಷಣೆ ಎಂಬ ವರವನ್ನು, ಅದರ ನಿತ್ಯ ಜೀವ ಎಂಬ ವರವು ಕೊಟ್ಟಿದ್ದಾನೆ. ಇದನ್ನು ಕಾಪಾಡಲಿಕ್ಕೆ ಹೋರಾಟ ಮಾಡಬೇಕು. ಯಾಕೆಂದರೆ ಅಪೊಸ್ತಲ ಯೂದನು ಹೇಳ್ತಾನೆ, ಅನೇಕ ಈ ಕಡೆ ಇದ್ದರೆ ಅನೇಕ ಸುಳ್ಳು ಸಹೋದರರು, ಸುಳ್ಳು ಬೋಧಕರು, ಸುಳ್ಳು ಪ್ರವಾದಿಗಳು ಅನೇಕ ರೀತಿಯಲ್ಲಿ ಜಾಸ್ತಿಯಾಗಿ ಎದ್ದು ಬರುತ್ತಾರೆ. ಅವರು ಪ್ರೇರೆ ದೇವರ ಕೃಪೆ ಉಂಟು, ನೀವು ಏನೋ ಪಾಪದಲ್ಲಿ ಜೀವಿಸಬಹುದೆಂಬುದಾಗಿ ದೇವರ ಆಜ್ಞೆಗೆ ಅವಿಧೇಯರಾಗುವುದಕ್ಕೆ ಅವರು ಉತ್ತೇಜನ ಮಾಡ್ತಾರೆ ವಿನ ಆ ಪರಿಶುದ್ಧ ಜೀವಿಸೋದಕ್ಕೆ ಪಾಪವನ್ನು ಅವರು ಖಂಡಿಸಲಿಲ್ಲ. ಪಾಪಕ್ಕೆ ಬಗ್ಗೆ ಅವರು ಕೃಪೆ ಉಂಟು ಎಂದರೆ ಅವರು ದೇವರ ವಾಕ್ಯವನ್ನು ಸುಳ್ಳಾಗಿ ಬೋಧಿಸುವವರು, ಸುಳ್ಳು ಬೋಧಕರು, ಸುಳ್ಳು ಸಹೋದರರು, ಸುಳ್ಳು ಪ್ರವಾದಿಗಳು, ಇಂಥವರ ಮುಖದ ಎಚ್ಚರಿಕೆಯಿಂದ ನಿಮಗೆ ಸಿಕ್ಕಿದ ರಕ್ಷಣೆಯನ್ನು, ನಿಮಗೆ ಕೊಟ್ಟ ನಂಬಿಕೆಯನ್ನು ಕಡೆತನೇ ಕಾಪಾಡಬೇಕು ಎಂಬುದಾಗಿ ಇಲ್ಲಿ ಅಪೊಸ್ತಲ ಯೂದನು ಎಚ್ಚರಿಕೆ ಕೊಡುವನಾಗಿದ್ದಾನೆ. ಪ್ರೇರೆ, ಈಗ ನಾವು 5ನೇ ಸಂಗತಿ ನೋಡ್ತೇವೆ. ದೇವರ ಸಂದೇಶವನ್ನು ಕೇಳಿ ಅದನ್ನು ಮರೆತು ಹೋಗದೆ ಅದನ್ನು ಕೈಕೊಂಡು ನಡೆಯುವರು ಆಗಬೇಕು. ನಾವು ನೋಡ್ತೇವೆ ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 22ರಿಂದ 25 ವಾಕ್ಯಗಳು. ಜೇಮ್ಸ್ ಚಾಪ್ಟರ್ 1 verse 22ರಿಂದ 25 ತನಕ, ವಾಕ್ಯದ ಪ್ರಕಾರ ನಡೆಯುವರಾಗಿರಿ,
ಅದನ್ನು ಕೇಳುವರು ಮಾತ್ರವೇ ಆಗಿದ್ದು ನಿಮ್ಮ ನೀವೇ ಮೋಸಗೊಳಿಸಬೇಡಿರಿ. ಯಾವನಾದರೂ ವಾಕ್ಯವನ್ನು ಕೇಳುವವನಾದರೂ ಅದರ ಪ್ರಕಾರ ನಡೆದಿದ್ದರೆ ಅವನು ಕಣ್ಣಿನಲ್ಲಿ ತನ್ನ ಹುಟ್ಟುಮುಖವನ್ನು ನೋಡಿದ ಮನುಷ್ಯನಂತಿರುವನು. ಇವನು ತನ್ನನ್ನು ನೋಡಿಕೊಂಡು ಹೋಗಿ ತಾನು ಈಗಿನ ಆಕ್ಷಣವೇ ಮರೆತು ಬಿಡುವನು. ಯಾಕೊಬ್ಬನ ಅತಿ ಸ್ಪಷ್ಟ ಹೇಳ್ತಾನೆ, ನೀವು ಈ ಟಿ ವಿ ಮಂದಿ ಕೇಳುವಂಥ ಈ ಸಂದೇಶವು ಅದು ನಿಮ್ಮ ಸಭೆ ಸೇವಕರ ಮುಖ್ಯ ಸಂದೇಶ ಕೇಳಿ ಅದಕ್ಕೆ ವಿಧೇಯರಾಗದಿದ್ದರೆ ನೀವು ಮೋಸ ಹೋಗ್ತೀರಿ, ನೀವು ಅದನ್ನು ಮರೆತು ಬಿಡ್ತೀರಿ. ಅದಕ್ಕೆ 20ನೇ ವಾಕ್ಯ ಹೇಳ್ತದೆ, ಆದರೆ ಬಿಡುಗಡೆಯುಂಟು ಮಾಡುವ ಸರ್ವೋತ್ತಮ ಧರ್ಮ ಪ್ರಮಾಣ ಲಕ್ಷ್ಯ ಕೊಟ್ಟು ನೋಡಿ, ಇನ್ನೂ ನೋಡುತ್ತಲೇ ಇರುವವನು ವಾಕ್ಯವನ್ನು ಕೇಳಿ ಮರೆತು ಹೋಗುವನಾಗಿರದೆ ಅದರ ಪ್ರಕಾರ ನಡೆಯುವನಾಗಿದ್ದು ತನ್ನ ನಡತೆಯಿಂದ ಧನ್ಯನಾಗೋನು. ಆಗದೆ ಪ್ರಿಯರಲ್ಲಿ ಯಾಕೊಬ್ಬನು ಅತಿ ಸ್ಪಷ್ಟ ಹೇಳ್ತಾನೆ, ನಿಮ್ಮ ಜೀವಿತ ಇದ್ದು ಅನೇಕರು ಪರಿಹರಿಸಿರುವ ಅನೇಕರ ಜೀವಿತದಲ್ಲಿ ಕಷ್ಟಗಳು, ವ್ಯಾಧಿಗಳು, ಸಾಲದ ಬಂಧನಗಳು, ಅನೇಕರು ಬಡತನ, ಕೊರತೆಯಲ್ಲಿ, ನಾನಾ ಚಿಂತೆಯಲ್ಲಿ, ನಾನಾ ರೀತಿಯ ದಾಸದ ನೊಗದಲ್ಲಿ, ಶಾಪದಲ್ಲಿ ಬಿದ್ದುಕೊಂಡಿದ್ದೀರಿ ಎಂದು ದೇವರಾತ್ಮನು ಎಚ್ಚರಿಸ್ತಾನೆ. ದೇವರಾತ್ಮ ಹೇಳ್ತಾನೆ, ನಿಮಗೆ ಇದರಿಂದ ಬಿಡುಗಡೆ ಕೊಡಲಿಕ್ಕೆ ಯೇಸು ಕ್ರಿಸ್ತನು 2024ನೇ ವರ್ಷದ ಮೊದಲು ಈ ಭೂಲೋಕಕ್ಕೆ ಬಂದು ತನ್ನ ಪ್ರಾಣವನ್ನು, ತನ್ನ ರಕ್ತವನ್ನು ಕೊಟ್ಟು ಸತ್ತು 3ನೇ ದಿನದಲ್ಲಿ ಜೀವಂತ ಎದ್ದು ಬಂದ ಆ ಅದ್ಭುತ ಆ ಒಂದು ಮುಖಾಂತರ ನಿಮಗೆ ಎಲ್ಲ ಶಾಪದ ಬಿಡುಗಡೆ ಕೊಟ್ಟಿದ್ದಾನೆ. ಮತ್ತು ಇವತ್ತು ದೇವರಾತ್ಮ ಹೇಳ್ತಾನೆ, ಈ ನೀವು ಕೇಳುವ ಸಂದೇಶ, ಈ ಟಿ ವಿ ಮಾಧ್ಯಮದಲ್ಲಿ ಕೇಳುವ ಸಂದೇಶ ಕೇಳಿ ಅದು ಮರೆತು ಬಿಡದೆ ಪುನಃ ಇದನ್ನು ಕೇಳುವರಾಗಬೇಕು. ಬೇರೆ ಪುನಃ ಕೇಳಿ ಧ್ಯಾನ ಮಾಡಿ ಒಂದೊಂದು ವಾಕ್ಯವನ್ನು ಲಕ್ಷ್ಯ ಕೊಟ್ಟು ಆ ವಾಕ್ಯಕ್ಕೆ ವಿಧೇಯರಾಗುವುದಾದರೆ ಯಾಕೊಬ್ಬ ಹೇಳ್ತಾನೆ, ದೇವರೆಲ್ಲ ಕಷ್ಟದಿಂದ, ಎಲ್ಲ ಶಾಪದಿಂದ, ಎಲ್ಲ ಥರದ ಬಂಧನದಿಂದ, ಎಲ್ಲ ದಾಸದ ನೋಗದಲ್ಲಿ ಪುನಃ ನಿಮಗೆ ಬಿಡುಗಡೆ ಕೊಡ್ತಾನೆ. ಅದೇ ಬಿಡುಗಡೆ ಸಿಗಬೇಕಾದ್ರೆ ಒಂದೇ ಕ್ರಿಯೆ ಮಾಡಬೇಕು. ಬೇರೆ ಏನು ವಾಕ್ಯ ಕೇಳಿದ್ರು ಅದು ಮರೆತು ಬಿಡಬೇಡಿರಿ. ಪುನಃ ನಿಮ್ಮ ಸತ್ಯ ತೆಗೆದು ಪುನಃ ಓದಿರಿ, ಧ್ಯಾನ ಮಾಡಿರಿ, ಜ್ಞಾಪಕದಲ್ಲಿಟ್ಟುಕೊಳ್ಳಿರಿ, ಅದು ವಿಧೇಯರಾಗಿರಿ. ಆಗ ನಿಮಗೆ ಎಲ್ಲ ಬಂಧನದಿಂದ ಬಿಡುಗಡೆ ಬರ್ತದೆ ಎಂಬುದೇ ಯಾಕೋಬನಲ್ಲಿ ಹೇಳುವನಾಗಿದ್ದಾನೆ. ಅದೇ 6ನೇ ಸಂಗತಿ ನಾವು ನೋಡ್ತೇವೆ, ಸೈತಾನನೊಡನೆ ಕಠಿಣವಾಗಿ ಯುದ್ಧವನ್ನು ಮಾಡುವವರು ಆಗಬೇಕು. ಎಫೆಸದವರಿಗೆ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 12ರಿಂದ 18ನೇ ವಾಕ್ಯ ತನಕ ನಾವು ಹೋರಾಡುವುದು ಮನುಷ್ಯರ ಮಾತುಗಳ ಸಂಗಡವಲ್ಲ, ರಾಜದೂತಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಈ ಅಂಧಕಾರದ ಈ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಕ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಇಲ್ಲಿ ಅಪೊಸ್ತಲನು ಪೌಲನು ಹೇಳ್ತಾನೆ, ಯೇಸು ಕ್ರಿಸ್ತ ನಂಬಿಕೆಟ್ಟ ನಂತರ ನಿಮಗೆ ಪ್ರತಿಯೊಬ್ಬರಿಗೆ ಅಂಧಕಾರ ದುರಾತ್ಮಗಳನ್ನೇ ಸೈತಾನ ಹೋರಾಟ ಮಾಡಿ ಉಂಟು. ಮತ್ತು ಅಲ್ಲಿ ಹೇಳ್ತದೆ 13ನೇ ವಾಕ್ಯದಲ್ಲಿ, ಆದುದರಿಂದ ಕಠಿಣ ಯುದ್ಧ ನಡೆಯುವ ದಿವಸದಲ್ಲಿ ಆ ವೇರಿಗಳನ್ನು ಎದುರಿಸೋದಕ್ಕೂ ಮಾಡಬೇಕಾದ್ದನ್ನು ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರ ದಯ ಪಾಲಿಸುವ ಸರ್ವ ಆಯುಧಗಳನ್ನು ತೆಗೆದುಕೊಳ್ಳಿರಿ. ಇಲ್ಲಿ ಅಪೊಸ್ತಲನು ಪೌಲನು ಹೇಳ್ತಾನೆ, ಸೈತಾನನು ನಿಮ್ಮನ್ನು ಆಕ್ರಮಣ ಮಾಡ್ತಾ ಇರ್ತಾನೆ. ಆ ಸೈತಾನನ ಮೇಲೆ ಜಯ ಬೇಕಾದರೆ ದೇವ್ರ ದಯ ಪಾಲಿಸುವ ಸರ್ವ ಆಯುಧ ತೆಗೆದುಕೊಳ್ಳಬೇಕು ಅಂತ ಹೇಳ್ತಾನೆ. 14ನೇ ವಾಕ್ಯದಲ್ಲಿ ಸತ್ಯವನ್ನು ನಡ್ಕೊಂಡು ಕಟ್ಟಿಕೊಂಡು, ಇಲ್ಲಿ 7 ಆಯುಧಗಳು ಉಂಟು. ಬರೇ ಅದು ಮೊದಲನೇ ಆಯುಧವಾಗಿದೆ, ಸತ್ಯವನ್ನು ನಡುಕೊಟ್ಟು ಎಂದರ್ಥ. ದೇವರ ವಾಕ್ಯವನ್ನು ರಾತ್ರಿ ಓದುವವರು ಮತ್ತು ಧ್ಯಾನ ಮಾಡುವವರು ಆ ವಾಕ್ಯ ನಮ್ಮ ಮನಸ್ಸಲ್ಲಿ ತುಂಬಿಸಿಕೊಳ್ಳುವರಾಗಬೇಕಾದ್ರೆ ದೇವರ ವಾಕ್ಯ ಸತ್ಯ ವಾಕ್ಯವಾಗಿದೆ. ಎಷ್ಟು ದೇವರ ವಾಕ್ಯ ಓದಿತರು ಧ್ಯಾನ ಮಾಡಿದ ಆ ವಾಕ್ಯ ನಿಮ್ಮ ಮನಸ್ಸನ್ನು ಎಲ್ಲ ರೀತಿಯ ಸೈತಾನ ತರುವ ಶೋಧನೆಗಳಿಂದ, ಚಿಂತೆಯಿಂದ, ಬೇಸರದಿಂದ, ನಿರಾಸೆಯಿಂದ, ಜಿಗುಪ್ಸೆಯಿಂದ, ಭಯದಿಂದ ಕಾಪಾಡಲಿಕ್ಕೆ ಆ ವಾಕ್ಯ ಸಹಾಯ ಮಾಡ್ತದೆ. ಅದಕ್ಕೆ ಸತ್ಯವನ್ನು ನಡುಕೊಟ್ಟು ಎಂದು ಹೇಳ್ತದೆ. 2ನೇ ಆಯುಧ ನೀತಿ ಎಂಬ ವಜ್ರ ಕವಚ. ಪರಿದರ್ಥವಾಗಿದೆ, ಬರೀ ವಾಕ್ಯ ಓದುವರು, ಕೇಳುವವರು, ಧ್ಯಾನಿಸುವರು, ಜ್ಞಾಪಕ ಮಾಡುವವರು ಮಾತ್ರ ಅಲ್ಲ, ಪ್ರತಿಯೊಂದು ದೇವರ ವಾಕ್ಯ ವಿಧೇಯರಾಗಬೇಕು. ಪ್ರೇರೆ ಎಷ್ಟು ದೇವರ ವಾಕ್ಯಕ್ಕೆ ವಿಧೇಯರಾಗ್ತಿರೋ ಅಷ್ಟು ನಿಮ್ಮ ನೀತಿವಂತಿಕೆಯು ಮಧ್ಯಾಹ್ನದ ಸೂರ್ಯನ ಬೆಳಗ್ಗೆ ಪ್ರಜ್ವಲಿಸಿದೆ. ಅದು ವಜ್ರ ಕವಚ ಆಗಿದೆ. ಆ ವಜ್ರ ಕೊಂದರಿಸುವಾಗ ಸೈತಾನನ ಮೇಲೆ ಅಟ್ಯಾಕ್ ಮೇಲೆ ಆಗುವುದಿಲ್ಲ ಎಂಬುದಾಗಿ ಅಪೊಸ್ತಲನು ಪೌಲನು ಹೇಳ್ತಾನೆ. 3ನೇ ಆಯುಧವಾಗಿದೆ 15ನೇ ವಾಕ್ಯದಲ್ಲಿ, ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸಿದಲ್ಲಿ ಸಿದ್ಧವಾದ ಮನಸ್ಸಿನ ಕಾರ್ಯಗಳನ್ನು ಮೆಟ್ಟಿಕೊಂಡು ನಿಲ್ಲಂದರೆ ದಿನಾಲೂ ನೀವು ಸುವಾರ್ತೆ ಸೇವೆಗೋಸ್ಕರ ನಿಮ್ಮನ್ನು ಒಪ್ಪಿಸಿಕೊಡಬೇಕು. ಸಿಕ್ಕಿದ ಪ್ರತಿಯೊಂದು ಸಂದರ್ಭದಲ್ಲಿ ನೀವು ಯೇಸು ಕ್ರಿಸ್ತನ ಸುವಾರ್ತೆ ದೇವರ ಸೇವೆಯನ್ನು ಮಾಡುವಲ್ಲಿ ಆಸಕ್ತರಾಗಬೇಕು ಎಂದು ಅಪೊಸ್ತಲನು ಪೌಲನು ಹೇಳ್ತಾನೆ. 4ನೇ ಆಯುಧ ಅಲ್ಲಿ 16ನೇ ವಾಕ್ಯ, ಮತ್ತು ನಂಬಿಕೆ ಎಂಬ ಗುರಿಯನ್ನು ಹಿಡಿದುಕೊಳ್ಳಿರಿ, ಆದರೆ ನೀವು ಕೆಡುಗನ ಅಗ್ನಿ ಬಾಣಗಳನ್ನು ಆರಿಸೋದಕ್ಕೆ ಶಕ್ತರಾಗಿರಿ. ನಂಬಿಕೆ ಎಂಬ ಗುರಿಯನ್ನು ಹಿಡಿದುಕೊಳ್ಳುವುದು ಯಥಾರ್ಥವಾಗಿದೆ. ನೀವು ಬೆಳಗಿನ ಜಾವ ರಾತ್ರಿ ಮಲಗುವಾಗ ವಾಕ್ಯಗಳು ಓದಿ ಧ್ಯಾನ ಮಾಡಿ ದೇವರ ವಾಕ್ಯ ನಿಮಗೆ ತುಂಬಲ್ಪಡುವುದಾದರೆ ನಿಮಗೆ ಆ ನಂಬಿಕೆಯು ದೇವರ ಆತ್ಮ ನಿಮಗೆ ಆ ವಾಕ್ಯವನ್ನು ನೆನಪಿತಾನೆ. ಅದು ನಂಬಿಕೆಯಿಂದ ದೇವರ ವಾಗ್ದಾನಗಳನ್ನು ಅರಿಕೆ ಮಾಡಬೇಕು. ಎಷ್ಟು ದೇವರ ವಾಕ್ಯವನ್ನು ಅರಿಕೆ ಮಾಡ್ತಾರೆ ಅಷ್ಟು ಆ ನಂಬಿಕೆಯಿಂದ ಅರಿಕೆ ಮಾಡುವಾಗ
ಸೇತನ ಮುಂದೆ ಹಾಕುವ ಚಿಂತೆ, ಬೇಸರ, ನಿರಾಸೆ ಎಂಬ ಅಗ್ನಿಬಾಣವನ್ನು ನನ್ನ ಸತ್ತರಾಗ್ತೀರಿ ಅಂತ ಈಗ ಅಪೊಸ್ತಲರು ಹೇಳ್ತಾನೆ. 5ನೇ ಆಯುಧವಾಗಿದೆ ರಕ್ಷಣೆ ಎಂಬ ಸ್ಥಿರಸ್ಥಾನವನ್ನು ಇಟ್ಟುಕೊಳ್ಳಿರಿ. ಬರೀ ಯಾವಾಗ ನೀವು ಈ 4 ಆಯುಧಗಳನ್ನು ಉಪಯೋಗ ಮಾಡ್ತೀರೋ ಆಗ ನಿಮ್ಮ ಮನಸ್ಸಲ್ಲಿ ಆ ನಿರೀಕ್ಷೆ, ಹೌದು ದೇವರು ನನಗೆ ಬಿಡುಗಡೆ ಕೊಡುತ್ತಾನೆ, ದೇವರನ್ನ ಪ್ರಾರ್ಥನೆ ಕೇಳುತ್ತಾನೆ, ನನಗೆ ನಿತ್ಯದಿಂದ ಈ ನಿರೀಕ್ಷೆ ನೀವು ಹೊಂದಿಕೊಳ್ಳುತ್ತೀರಿ. ಮತ್ತು ಈ 5 ಆಯುಧಗಳು ಪರೇ ಸೈತಾನ ನಿಮ್ಮನ್ನು ಅಟ್ಯಾಕ್ ಮಾಡುವಾಗ ನಿಮ್ಮನ್ನು ಸಂರಕ್ಷಣೆ ಮಾಡುವ ಈ 5 ಆಯುಧಗಳು ಆಗಿವೆ. ಈಗ 6ನೇ ಆಯುಧವಾಗಿದೆ ಸೈತಾನ ಸೋಲಿಸುವ ಆಯುಧ. ಅದು ಇರ್ತದೆ ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯ ಎಂಬ ಕತ್ತಿ ನೀಡಿರಿ. ಬರೇನು ಎಷ್ಟು ದೇವರ ಓದಿತರು, ಧ್ಯಾನ ಮಾಡ್ತಾರೋ ದೇವರ ಆತ್ಮನು ಸೈತಾನನ್ನು ಸೋಲಿಸಲಿಕ್ಕೆ ಬೇಕಾದ ವಾಕ್ಯವನ್ನು, ಆ ರೇಮ ವಾಕ್ಯವನ್ನು ನಿಮ್ಗೆ ಕೊಡುತ್ತಾನೆ. ಆ ವಾಕ್ಯವನ್ನು ಪದೇ ಪದೇ ನಿಮ್ಮ ಬಾಯಿಂದ ಮಾತನಾಡೋದ್ರ ಮುಖಾಂತರ, ಬಾಯಿಂದ ಅರಿಕೆ ಮಾಡೋದ್ರ ಮುಖಾಂತರ, ಅಥವಾ ದೇವರಾತ್ಮ ಕೊಟ್ಟ ಆ ಒಂದು ಡೈರೆಕ್ಷನಲ್ಲಿ ನಡೆಯುವಾಗ ಸೈತಾನ ಸಂಪೂರ್ಣ ಸೋತು ಹೋಗ್ತಾನೆ ಪ್ರಿಯರೇ. ಮತ್ತು 7ನೇ ಆಯುಧವಾಗಿದೆ 18ನೇ ವಾಕ್ಯದಲ್ಲಿ, ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿ ಸಕಲ ವಿಧದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ಇದರಲ್ಲಿ ಪೂರ್ಣ ಸ್ಥಿರಚಿತ್ತನಾಗಿದ್ದು ದೇವಜನರ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರಿ. 7ನೇ ಆಯುಧವಾಗಿದೆ ಅಪೊಸ್ತಲರು ಹೇಳ್ತಾನೆ, ನೀವು ಪವಿತ್ರ ಪ್ರೇರಿತ ಎಲ್ಲ ವಿಧವಾದ ಸಕಲ ವಿಧದ ಪ್ರಾರ್ಥನೆ ಮಾಡಬೇಕು. ಸಕಲ ವಿಧದ ಪ್ರಾರ್ಥನೆಯಿಂದ ಅರ್ಥ ನೀವು ಬುದ್ಧಿಯಲ್ಲಿ ಪ್ರಾರ್ಥನೆ ಮಾಡುವವರಾಗಬೇಕು, ಬುದ್ಧಿಯಲ್ಲಿ ಸ್ತುತಿಸುವವರಾಗಬೇಕು, ಆರಾಧನೆ ಮಾಡುವವರಾಗಬೇಕು, ದೇವರ ವಾಕ್ಯವನ್ನು ವಾಗ್ದಾನ ಹಿಡಿದುಕೊಂಡು ಪ್ರಾರ್ಥನೆ ಮಾಡುವವರಾಗಬೇಕು, ವಾಗ್ದಾನ ಅರಿಕೆ ಮಾಡುವವರಾಗಬೇಕು. ನೀವು ಬುದ್ಧಿಯಲ್ಲಿ ಸೈತಾನನ್ನು ಬಂಧಿಸುವವರು ಆಗಬೇಕು. ಮತ್ತು ಉಪವಾಸ ಪ್ರಾರ್ಥನೆ ಮಾಡುವ, ಮತ್ತು ಅನ್ಯ ಭಾಷೆಯಲ್ಲಿ ಅತಿ ಹೆಚ್ಚಾಗಿ ಪ್ರಾರ್ಥನೆ ಮಾಡುವ ಸಭೆಯಾಗಿ ಈ ರೀತಿ ಈ ಪ್ರಾರ್ಥನೆ ಎಂಬ ಆಯುಧ ಮತ್ತು ದೇವರ ವಾಕ್ಯ, ಆ ರೇಮ ವಾಕ್ಯ, ಇಬ್ಬಾಯಿಕತೆಯ ಆಯುಧ, ಇದು 2 ಆಯುಧ ಸೈತಾನನ್ನು ಸೋಲಿಸ್ತದೆ. ಮತ್ತು ಈ ಉಳಿದ 5 ಆಯುಧಗಳು ಸೈತಾನ ಅಟ್ಯಾಕ್ ಮಾಡೋದಕ್ಕೆ ನಿಮ್ಮನ್ನು ಸಂರಕ್ಷಣೆ ಮಾಡಿ. ಈ 7 ಆಯುಧಗಳನ್ನು ಪ್ರತಿ ದಿವಸ ನೀವು ಧರಿಸಿಕೊಳ್ಳಬೇಕಾದ್ರೆ ನೀವು ಮಾಡಬೇಕಾದ ಒಂದೇ ಕಾರ್ಯ ಯಾವಾಗಲೂ ಪ್ರಾರ್ಥನೆಯಲ್ಲಿ ಎಚ್ಚರವಾಗಿರಬೇಕು. ಕರ್ತನ ಸಭೆಯ ಅನ್ಯದು ಬಿಟ್ಟು ಬಿಡಬಾರ್ದು. ದಿನ ವಾಕ್ಯ ಓದುವವರು, ಧ್ಯಾನಿಸುವವರು ಅದೇ ವಿಧೇಯರಾಗಬೇಕು. ಆಗ 7 ಆಯುಧ ಧರಿಸುವಾಗ ನೀವು ಆ ದೇವರು ಕೊಟ್ಟ ಬಿಡುಗಡೆಯಲ್ಲಿ ಸ್ವತಂತ್ರದಲ್ಲಿ ಜೀವಿಸಲಿಕ್ಕೆ ಸಾಧ್ಯವಾಗ್ತದೆ. ಸೇತಂತ ಎಲ್ಲ ಶೋಧನೆ ಮೇಲೆ ಜಯವನ್ನು ಹೊಂದಿಕೊಂಡು ಜಯಭರಿತ ಜೀವಿತಕ್ಕೆ ಸಾಧ್ಯವಾಗ್ತದೆ ಎಂಬುದಾಗಿ ಈ ಅಪೊಸ್ತಲ ಪೌಲನು ಹೇಳುವನಾಗಿದ್ದವರೇ. ಆದಿ ಸಂದೇಶ ನೀವು ಕೇಳಿದವರು ನಿಮ್ಮ ಜೀವಿತದಲ್ಲಿ ದೇವರು ಮಾತನಾಡುತ್ತಾರೆ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿರಿ. ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ, ನಿನ್ನ ಕೊಂಡಾಡ್ತೇನೆ. ಈ ಸಂದೇಹ ಪ್ರತಿಯೊಬ್ಬ ಮಕ್ಕಳ ಸಂಗಡ ಮಾತನಾಡಿದ ಪ್ರಕಾರವಾಗಿ ನೀನು ಅವರಿಗೆ ಕೊಟ್ಟ ಬಿಡುಗಡೆಯಲ್ಲಿ ನಿನ್ನ ಮಕ್ಕಳು ಸ್ಥಿರವಾಗಿ ನಿಲ್ಲುವಂತೆ ಪ್ರತಿಯೊಬ್ಬರ ಕೃಪೆಯನ್ನು ಕೊಡು. ಪುನಃ ನಿನ್ನ ಮಕ್ಕಳು ನಿನ್ನ ಕೆಲವರು ಪುನಃ ಅವರ ಜೀವಿತದಲ್ಲಿ ಬಂಧನದಲ್ಲಿ, ಶಾಪದಲ್ಲಿ, ಸಾಲದಲ್ಲಿ ಬೀಳಂತೆ ಈ 6 ಸಂಗತಿಗಳನ್ನು ಈ ವಾಕ್ಯಗಳು ಅವರು ನೆನಪಿಟ್ಟುಕೊಂಡು ಈ ವಾಕ್ಯದ ನಡೆಯುವಂಥ ಒಂದು ವಿದ್ಯುತ್ ಹೃದಯ ಕೊಟ್ಟು ಈ ವೀಕ್ಷಕರನ್ನು ನೀನು ತಂದೆ ಮಗ ಪವಿತ್ರ ಆಶೀರ್ವದಿಸುತ್ತಾನೆ. ಪ್ರತಿಯೊಬ್ಬರ ಆಶೀರ್ವಾದ ಬಿಡುಗಡೆ ಹೊಂದಿಕೊಳ್ಳಲಿ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವನಿಗೆ ನಿತ್ಯ ಸ್ತುತಿ